ಆತ್ಮಕಾರಕ ಗ್ರಹ. ಆತ್ಮಕಾರಕ ಗ್ರಹ ಅಂದರೆ ಏನಪ್ಪ? ನೋಡಿರಿ, ನಿಮ್ಮ ಜಾತಕ ಓಪನ್ ಮಾಡಿರಿ. ಸೂರ್ಯನಿಂದ ಹಿಡ್ಕೊಂಡು ಎಲ್ಲ 9 ಗ್ರಹಗಳದ್ದು ಡಿಗ್ರಿ ಏನೈತಿ ನೋಡಿರಿ. ಯಾವುದೋ ಒಂದು 6.23 ಇರ್ಬೋದು, ಯಾವುದೋ ಒಟ್ಟು 30 ಡಿಗ್ರಿ ಒಳಗಡೆ ಒಂದು ಡಿಗ್ರಿ ಇರುತ್ತೆ. ಎಲ್ಲ ಡಿಗ್ರಿನೂ ನೋಡಿರಿ, ಅಬ್ಸರ್ವ್ ಮಾಡಿರಿ. ಯಾವುದು ಹೈಯೆಸ್ಟ್ ಡಿಗ್ರಿ ಐತಿ ನೋಡಿರಿ. ಆ ಹೈಯೆಸ್ಟ್ ಡಿಗ್ರಿ ಇರೋದು ಯಾವ ಗ್ರಹ ಐತಿ, ಅದೇ ನಿಮ್ಮ ಆತ್ಮಕಾರಕ ಗ್ರಹ. ನೋಡಿರಿ, ಇನ್ನೊಂದ್ಸತಿ ಹೇಳಾಕತ್ತೀನಿ. ನಮ್ಮ ಜಾತಕದಲ್ಲಿ ಹೈಯೆಸ್ಟ್ ಡಿಗ್ರಿ ಇರುವಂತಹ ಯಾವುದು ಗ್ರಹ ಐತಿ, ಅದನ್ನು ನಮ್ಮ ಆತ್ಮಕಾರಕ ಗ್ರಹ ಅಂತೀವಿ. ನೋಡಿ, ಇಲ್ಲಿ ವರ್ಡ್ ಯೂಸ್ ಮಾಡ್ಯಾರ, ಆತ್ಮ. ಅದು ಜಾಸ್ತಿ ಕೌಂಟ್ ಆಗ್ತೈತಿ. ಈ ಆತ್ಮಕಾರಕ ಗ್ರಹ ಏನು ಹೇಳ್ತೈತಿ? ಈ ಈಶ್ವರ ನಮ್ಮನ್ನ ಈ ಭೂಮಿ ಮೇಲೆ ಕಳ್ಸೋಕೆ ಒಂದು ಪರ್ಪಸ್ ಇರ್ತೈತೆ. ಸೊ ಆ ಪರ್ಪಸ್ ಏನು ಅಂತ ಈ ಆತ್ಮಕಾರಕ ಗ್ರಹದಿಂದ ಗೊತ್ತಾಗುತ್ತೆ. ಸೊ ನಮ್ಮದು ಆತ್ಮಕಾರಕ ಗ್ರಹ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಆ ಆತ್ಮಕಾರಕ ಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಜೀವನ ಸಾಗಿಸಿದಾಗ ನಮ್ಮ ಜೀವನದಲ್ಲಿ ನಾವು ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬೋದು. ನೋಡಿರಿ, ನಿಮ್ದು ಯಾವುದು ಆತ್ಮಕಾರಕ ಗ್ರಹ ಇದೆ ಅಂಥೇಳಿ. ಧನ್ಯವಾದಗಳು.